ಯಾವ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹೇಮಂತ್ ಸೊರೆನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಮೇಲೂ ಕೂಡ ಹಗರಣವನ್ನ ತಂದು ಒಂದು ಆರೋಪವನ್ನ ಮಾಡಬೇಕು, ಸಿಕ್ಕಾಕ್ಸಬೇಕು ಅಂತ ಹೇಳಿ ಬಿಜೆಪಿಯವರು ಸಂಚು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವನ್ನೇ ಕೆಡವಬೇಕು ಅಂತ ಹೇಳಿ ಬಿಜೆಪಿ ಸಂಚು ಮಾಡ್ತಾ ಇದೆ. ಕೇಂದ್ರ ಕೂಡ ಇದಕ್ಕೆ ಕುಮ್ಮಕ್ಕನ್ನ ಕೊಟ್ಟುಕೊಂಡು ನಿಂತಿದೆ. ಅವರು ಕೂಡ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರೆ, ಸೊರೇನ್ ಅರೆಸ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಅರೆಸ್ಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರೆ, ಈಗ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾರಪ್ಪ. ಅವ್ರ ಕಡೆಯಿಂದ ಸಿಎಂ ಹೆಸರೇಳು ಅಂತ ಹೇಳಿ ಅವರ ಮೇಲೆ ಒತ್ತಡ ಹಾಕಿಸ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂಥೇಳಿ 5 ಜನ ಸಚಿವರು ಇನ್ಕ್ಲೂಡಿಂಗ್ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. 121 ಪೊಲಿಟಿಕಲ್ ಲೀಡರ್ಸ್ ಮೇಲೆ ಇವರು ದಾಳಿ ಮಾಡಿದ್ದಾರೆ. ಇಲ್ಲಿವರೆಗೂ 121 ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ 115 ಅದು ವಿರೋಧ ಪಕ್ಷದವರು. ಇಲ್ಲಿವರೆಗೂ 3000 ರೇಡ್ಗಳು ITED ಅವರು ಮಾಡಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಮೇಲೆ. ಎಷ್ಟು? 3000. ಅದರಲ್ಲಿ ಪ್ರಾಸಿಕ್ಯೂಷನ್ಗೆ ಇಟ್ ಈಸ್ ಲೆಸ್ ದನ್ 25%, ವಿಚ್ ಹಸ್ ಲೆಡ್ ಟು ಪ್ರಾಸಿಕ್ಯೂಷನ್. ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನ್ ಗಾನ ಹೋಗ್ಬಿಟ್ಟಿದೆ ಅಥವಾ ಹೆದರ್ಸ್ತಾ ಇದ್ದಾರೆ. ನಾವು ಹೇಮಂತ್ ಸೊರೇನ್ ಅವ್ರ ಇಶ್ಯೂ, ಜಾರ್ಖಂಡ್ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಿದ್ರು, ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾವ ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಕೇಸ್ ಹೇಗೆ ನೀವು ಇಟ್ಕೊಂಡ್ರಿ ಅವರಿಗೆ ಅಂತ ಕೇಳಿದ್ವಿ. ಚೀಮಾರಿ ಹಾಕಿದ್ರು. ಮತ್ತೆ ಕರ್ನಾಟಕಕ್ಕೆ ಬರೋದಿದ್ರೆ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ IT ಅವರಿಗೆ ಬಂದಿದೆ ಅಲ್ಲ, ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ 77 ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು, ಅದ್ರ ಬಗ್ಗೆ ಯಾಕೆ ಬಂದಿಲ್ಲ? APMC 47.16 ಕ್ರೋರ್ಸ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಗರಣ ಆಗಿರೋದು, ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ? ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 23 ಕೋಟಿ ರೂಪಾಯಿ SBI ಬ್ಯಾಂಕ್, ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ? ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 5 ಕೋಟಿ ರೂಪಾಯಿ, ಅದ್ರ ಬಗ್ಗೆ ತನಿಖೆ ನಡೆದಿಲ್ಲ. ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ 47 ಕೋಟಿ ರೂಪಾಯಿ, ಇದ್ರ ಬಗ್ಗೆ ಬಿಜೆಪಿಯವರು ಪ್ರಸ್ತಾವ